ಕಾಲೇಜ್ಗಳಲ್ಲಿ ನಮ್ಮ ಸ್ಕೂಲ್ಗಳಲ್ಲಿ ಅಕಸ್ಮಾತ್ ಈ ತರ ಪ್ರಾಕ್ಟಿಕಲ್ ಆಗಿ ಏನಾದ್ರು ನಮಗೆ ಇದನ್ನ ತೋರಿಸಿ ಇದಕ್ಕೋಸ್ಕರ ನಾವು ಇದನ್ನ ಕಲಿತಾ ಇದೀವಿ ಅಂತ ಎಕ್ಸ್ಪ್ಲೇನ್ ಮಾಡಿದ್ರೆ ನಮ್ಮ ಎಜುಕೇಶನ್ ಸಿಸ್ಟಮ್ ಚೇಂಜ್ ಆಗ್ತಿರ್ತೇನೋ, ನಮ್ಮ ಮೆಂಟಾಲಿಟಿಗಳು ಚೇಂಜ್ ಆಗ್ತಿರ್ತೇನೋ ಅಂತ ಈ ರೀಲ್ಸ್ ನೋಡಿದ್ಮೇಲೆ ಅನ್ಸುತ್ತೆ. ನೀವು ಸೈನ್ಸ್ ಸ್ಟೂಡೆಂಟ್ ಆಗಿದ್ರೆ ನಿಮ್ಗೆ ಅನ್ಸುತ್ತೆ PUC-ಲಿ ತೀಟ ಅಂತ ಬರುತ್ತೆ, ಸೈನ್ ಕಾಸು ಟ್ಯಾನ್ ಟೀಟಾ ಅಂತ ಬರುತ್ತೆ. ನಮ್ಗೆ ತೀಟ ಅಂತ ಏನು ಅಂತ ಅಂದ್ಕೊಳ್ಳೋ ಅಷ್ಟೊತ್ತಿಗೆ 2 ವರ್ಷ ಮುಗಿದೋಗ್ಬಿಡುತ್ತೆ. ಅಪ್ಲಿಕೇಶನ್ ಏನು ಅಂತ ಗೊತ್ತಿಲ್ಲ, ನಮ್ಗೆ ಏನ್ ಕಲಿಬೇಕು, ಕ್ಯಾಲ್ಕುಲಸ್ ಬರುತ್ತೆ, ಥೀಟಾಗಳು ಬರುತ್ತೆ, ಆಂಗಲ್, ಡೇ ಟು ಡೇ ಲೈಫ್ ಅಲ್ಲಿ ನಮಗೆ ಯೂಸ್ ಆಗೋದು ಗೊತ್ತಾದ್ರೆ ಮಾತ್ರ ನಾವು ಅದನ್ನ ಸ್ವಲ್ಪ ಫೋಕಸ್ ಮಾಡಿ ಕಲಿತೀವಿ. ಅದು ಗೊತ್ತಿಲ್ಲ ಅಂದ್ರೆ ಹಿಂಗೆ ಮಕ್ಕಿ ಓದ್ಬಿಟ್ಟು ಏನೋ ಪಾಸ್ ಆಗಿರ್ತೀವಿ. ಸೊ ಇದ್ರಲ್ಲಿ ಒಬ್ರು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ನೋಡಿ, ಥೀಟಾ ಅಂದ್ರೆ ಏನು, ಇದು ಯೂಸ್ ಆಗುತ್ತೆ ಅಂತ ಪರ್ಫೆಕ್ಟ್ ಆಗಿ ತೋರಿಸಿದ್ದಾರೆ. कोण में कोई भी अगर आप उसका हाफ सेक्शन करें तो वो कोण में बदल जाता है, एक राइट एंगल ट्राइंगल बना 130 है, लेकिन एंगल मेरे को चाहिए क्योंकि मेरे को कंपाउंड स्लाइड सेट करना है। तो यहाँ पे काम आता है कॉस्ट में, तो कॉस्ट ये अपन का है हाइट रेंज और बेस, इसमें देखो ये आ रहा है बेस अपॉन हाइट रेंज, यानी कि कॉस्ट, तो कॉस्ट को हम लिखेंगे कॉस्ट थीटा इक्वल टू बेस अपॉन हाइट रेंज, ठीक है। आ गया, वो आ गया 16.26, तो ये होता है कॉस्ट थीटा का इस्तेमाल। तो अभी जो हमारी कंपाउंड स्लाइड है इसको हम 16.26 एंगल पे डिग्री पे इसको सेट करेंगे, तो जो हमारा कोण है वो बिल्कुल परफेक्ट आएगा। ಹೌದು, ಎಕ್ಸ್ಪ್ಲೇನ್ ಮಾಡಿರ್ತಾರೆ, ಅಪ್ಲಿಕೇಶನ್ಸ್ ಗಳು ಹೇಳಿರ್ತಾರೆ, ಬಟ್ ಎಲ್ಲರೂ ಕೂಡ ಬಾಯಲ್ಲಿ ಹೇಳಿದ್ರೆ ಈಗ 100-120 ಹುಡುಗರೆಲ್ಲ ಇರ್ತಾರೆ, ಒಂದ್ 10ರಿಂದ 20 ಹುಡುಗರು ಮಾತ್ರ ತಲೆಗೆ ಹೋಗಿರುತ್ತೆ. ಇನ್ನು ಮಿಕ್ಕಿದ್ದ 80% ಏನು ಹುಡುಗರು ಇರ್ತಾರೆ, ಅವ್ರಿಗೆ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ತೋರಿಸಿದ್ರೆ ಮಾತ್ರ ನಂತವರಿಗೆ. ಸೊ ಇದನ್ನ ಅಕಸ್ಮಾತ್ ನಮಗೆ ಅವತ್ತು ತೋರಿಸಿದ್ರೆ ನಮ್ಮ ಅನಾಲಿಟಿಕಲ್ ಥಿಂಕಿಂಗ್ ಬೇರೆ ತರನೇ ಇರ್ತಿತ್ತೇನೋ ಅಂತ ನನ್ನ ಅನಿಸಿಕೆ. ನಿಮ್ಗೆ ಏನಂತ ಅನಿಸ್ತು ಅಂತ ಈ ಕಮೆಂಟ್ ಮೂಲಕ ತಿಳಿಸಿ.